4 ದಿನಗಳಲ್ಲಿ ನಾವು ಸುಮಾರು 1200-300 ಗುಂಡಿಗಳು ಮುಚ್ಚಿದ್ದೇವೆ. ಆದರೂ ಸಹ ಈಗ ಅರೌಂಡ್ 3500-4000 ನಂತರ ಪೆಂಡಿಂಗ್ ಇದೆ. ಅಂದರೆ ಹಿಂದೆ ನಾವು 5500 ಎಲ್ಲ ಝೋನ್ಗಳಲ್ಲಿ ಪ್ಲಸ್ 500 ನಮ್ಮ ಸುಮಾರು 500 ಅಂದರೆ CRI ಹತ್ರ 500 ಇತ್ತು. ಟೋಟಲ್ 6100 ಸುಮಾರು ಇತ್ತು. ಅದರಲ್ಲಿ ನಾವೆಲ್ಲ ಸೇರಿ 1500 ಹೋದ ವಾರ ಮುಗಿಸಿದ್ದೇವೆ. ಇನ್ನೂ 4500 ಏನಿದೆ ಈಗ ಎಲ್ಲ ಸಿದ್ಧತೆ ಆಗಿರೋದರಿಂದ 31st ಒಳಗಾಗಿ ನಾವು ಬರೀ RR ನಗರ ಮತ್ತು ದಾಸರಳ್ಳಿ ಬಿಟ್ಟು ಉಳಿದು ಎಲ್ಲ ಝೋನ್ಗಳಲ್ಲಿ 31ನೇ ತಾರೀಕಿಗೆ ದಿನ ನಿಗದಿಪಡಿಸಿದ್ದೇವೆ. ಅದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನೋ ಹೊಸದಾಗಿ ಕೂಡ ಬರುತ್ತವೆ, ಅದೆಲ್ಲ ಟ್ಯಾಕಲ್ ಮಾಡ್ತಾರೆ. 4ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದೀವಿ RR ನಗರ ಮತ್ತು ದಾಸರಳ್ಳಿಗೆ. ಯಾಕೆಂದರೆ ಅವರಿಗೆ 1200 ಮೇಲ್ಪಟ್ಟು ಇರುವುದರಿಂದ ಇಬ್ಬರಿಗೆ 2500 2 ಡಿವಿಷನಲ್ಲಿ 2 ಝೋನಲ್ಲಿ ಇತ್ತು. ಹೀಗಾಗಿ ಅವರಿಗೆ 4ನೇ ಜೂನ್ವರೆಗೂ ಟೈಮ್ ಕೊಟ್ಟಿದ್ದೇವೆ. ಸರ್, ಬರೀ 5,000 ಅಷ್ಟೇ ಅಲ್ಲ, 50,000 ಇದ್ದಾವೆ ಅಂತೇಳಿ BJP ಹೇಳ್ತಾರೆ. ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅವ್ರ ಆರೋಪ. ಓಕೆ, ಇದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ಜನರಿಂದನೂ ಕೂಡ ಈಗಾಗಲೇ ಸಹಾಯ ಆಗಲಿ ಅಥವಾ ಫಿಕ್ಸ್ ಮೈ ಸ್ಟ್ರೀಟ್ ಇತ್ತು, ಆ ಆ್ಯಪ್ಸ್ಗಳಲ್ಲಿ ಕೂಡ ಸಂಶೋಧನೆ ಮಾಡಿಬಿಟ್ಟು ಸರಳವಾಗಿ ಜನರಿಂದ ಫೀಡ್ಬ್ಯಾಕ್ ತಗೊಳ್ತಕ್ಕಂಥ ವಿಚಾರ ನಮ್ಮಲ್ಲಿ ಇದೆ. ನಾವು ಅದನ್ನು 6ನೇ ತಾರೀಕು ಆದಮೇಲೆ ಲಾಂಚ್ ಮಾಡ್ತೀವಿ. ಯಾಕೆಂದರೆ 6ನೇ ತಾರೀಕುವರೆಗೂ ಸ್ವಲ್ಪ ಎಲೆಕ್ಷನ್ ಎಲ್ಲ ಇದನ್ನು ಕೆಲಸ ಇರೋದರಿಂದ 6ನೇ ತಾರೀಕು ನಂತರ ಅದನ್ನು ಜಾರಿ ಮಾಡ್ತೇವೆ. ಅದಕ್ಕೆ ಹೊಸ ಆ್ಯಪ್ ಏನಿದೆ, ಹಳೆಯ ಆ್ಯಪ್ನಲ್ಲಿ ಏನೇನು ತೊಂದರೆ ಉಂಟಾಗ್ತಾ ಇತ್ತು ಅದು ಮಾಡಿ ಜನರು ಕೂಡ ಅದರಲ್ಲಿ ಮಾಡ್ಬೋದು. ಸಂಚಾರಿ ಪೊಲೀಸ್ ಅವರು ಕೂಡ ಅದರಲ್ಲಿ ತಮ್ಮ ಅಭಿಪ್ರಾಯ ನೀಡ್ಬೋದು. ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ ಅವರ ಅಭಿಪ್ರಾಯ ನೀಡ್ಬೋದು. ಅದನ್ನು ಬಿಟ್ಟು ಕೂಡ ಈಗ ಮುಖ್ಯ ರಸ್ತೆಗಳಿಗೆ ನಾವು AI ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡು ಕ್ಯಾಮ್ರಾ ಫಿಕ್ಸ್ ಇತ್ಯಾದಿ ಮಾಡಿಕೊಂಡು ಆ್ಯಪ್ನಲ್ಲಿ ಈಗಾಗಲೇ ಒಂದು ವ್ಯವಸ್ಥೆ ಇದೆ. ಆ ಪ್ರಕಾರ 1400 ಕಿಲೋಮೀಟರ್ ನಮ್ಮ ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ನಮ್ಮ ವಾಹನದ ಮೇಲೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಅದು ಸ್ಟೇಟಸ್ ಆಫ್ ದ ರೋಡ್ ಅಂತ ಒಂದು ಇವತ್ತು ಟ್ರೈನಿಂಗ್ ಇದೆ, ನಾಳೆಯಿಂದ ಪ್ರಾರಂಭ ಮಾಡ್ತಾಯಿದ್ದೇವೆ. ಅದನ್ನು ಕೂಡ ಒಂದು ವಾರ ಒಳಗಾಗಿ ಕವರ್ ಆಗಿರುತ್ತೆ. ಸೊ ಅದು ರಿಪೋರ್ಟ್ ಏನು ಬರುತ್ತೆ, ಆ ಸರ್ವೆ ರಿಪೋರ್ಟು ಪ್ಲಸ್ ಜನರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಪ್ಲಸ್ ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ಗಿಂತ ಬರ್ತಕ್ಕಂಥ ಫೀಡ್ಬ್ಯಾಕ್ ಅದೆಲ್ಲ ಸೇರಿ ನಾವು ನಂಬರ್ ನೋಡ್ತೀವಿ. ಈಗ 31ನೇ ತಾರೀಕೊಳಗಾಗಿ ಎಲ್ಲ ಇಂಜಿನಿಯರ್ಸಿಂದ ತಮ್ಮ ಝೋನ್ನಲ್ಲಿ ಯಾವುದೋ ಗುಂಡಿಗಳು ಇಲ್ಲ ಅಂತ ಸರ್ಟಿಫಿಕೇಷನ್ ಪಡಿತಾ ಇದ್ದೇವೆ. 2 ಝೋನ್ 4ನೇ ತಾರೀಕಿಗೆ ಕೊಡ್ತೀವಿ.